ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ CRM ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಸೊ ಇದನ್ನು ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಓಕೆ ಸಿ ಆರ್ ಎಮ್ ಅಂದರೆ ಏನು? ಇಸ್ ಎ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ. CRM is a strategy and a set of tools that a company uses to manage and improve all of its interaction and relationship with its current and potential customers. ಅಂದರೆ CRM ಅಂದರೆ ಒಂದು ಸ್ಟ್ರಾಟರ್ಜಿ ಆ್ಯಂಡ್ ಎ ಸೆಟ್ ಆಫ್ ಟೂಲ್ಸ್, ಅಂದರೆ ಸೆಟ್ ಆಫ್ ಟೂಲ್ಸ್ ಅದೊಂದು ಸೆಟ್ ಆಫ್ ಟೂಲ್ಸ್ ದಟ್ ಕಂಪೆನಿ ಯೂಸಸ್, ಅಂದರೆ ಅದು ಟೂಲ್ಸ್. ಓಕೆ, ಕಂಪೆನಿ ಇದನ್ನು ಯೂಸ್ ಮಾಡುವಂಥದ್ದು ಯಾವುದಕ್ಕೋಸ್ಕರ? ಕಸ್ಟಮರ್ ರಿಲೇಷನ್ಶಿಪ್ ಬಿಲ್ಡ್ ಮಾಡಲಿಕ್ಕೋಸ್ಕರ, ಅಂದರೆ ಕಸ್ಟಮರ್ ರೊಂದಿಗೆ ಒಳ್ಳೆಯ ರೀತಿಯ ಗುಡ್ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡಲಿಕ್ಕೋಸ್ಕರ ಇದನ್ನು ನಾವು ಅಂದರೆ ಇದನ್ನು ಕಂಪೆನಿಯವರು ಯೂಸ್ ಮಾಡ್ತಾರೆ. ಓಕೆ, ಅಂದರೆ ಇದ್ದ ಕಸ್ಟಮರನ್ನು ಹೇಗೆ ಸ್ಯಾಟಿಸ್ಫೈ ಮಾಡ್ಬೋದು, ಅಥವಾ ಮುಂದೆ ಬರುವ ಕಸ್ಟಮರನ್ನು ಯಾವ ರೀತಿ ಸ್ಯಾಟಿಸ್ಫೈ ಮಾಡ್ಬೋದು ಅನ್ನೋದನ್ನು ನೋಡ್ತೇವೆ ಇಲ್ಲಿ. ಅಂತೇಳಿದರೆ ಕಸ್ಟಮರ್ ಒಂದು ಕಂಪೆನಿಯ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಪರ್ಚೇಸ್ ಮಾಡಿದ ನಂತರ ಆ ಪ್ರಾಡಕ್ಟ್ ಕಸ್ಟಮರಿಗೆ ಸ್ಯಾಟಿಸ್ಫೈ ಆಗಬೇಕು, ಅಥವಾ ಸರ್ವಿಸ್ ಕಸ್ಟಮರಿಗೆ ಸ್ಯಾಟಿಸ್ಫೈ ಆಗಬೇಕು. ಸೊ ಅದು ಸ್ಯಾಟಿಸ್ಫೈ ಆದರೆ ಮಾತ್ರ ಅವರು ಮತ್ತೆ ನಮ್ಮ ಕಂಪೆನಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಸೊ ಅದೇ ರೀತಿ ಅವರು ಮತ್ತೆ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸನ್ನು ಪರ್ಚೇಸ್ ಮಾಡಲಿಕ್ಕೋಸ್ಕರ ಅವರ ಜೊತೆ ಗುಡ್ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡುವಂಥದ್ದು, ಮತ್ತು ಅವರು ನಮ್ಮ ಕಂಪೆನಿಯಲ್ಲೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು. ಸೊ ನಮ್ಮ ಕಂಪೆನಿಯಲ್ಲಿ ಇರುವ ಹಾಗೆ ನಮ್ಮ ಕಂಪೆನಿಯ ಪ್ರಾಡಕ್ಟನ್ನೇ ಪರ್ಚೇಸ್ ಮಾಡುವ ಹಾಗೆ ನೋಡಿಕೊಳ್ಳುವಂಥದ್ದನ್ನು ನಾವಿಲ್ಲಿ CRMನ ಯೂಸ್ ಮಾಡ್ತೇವೆ ನಾವು. ಓಕೆ.